ಎಷ್ಟು ಮಹಿಳೆಯರ ತಾಳಿಯನ್ನ ಕಿತ್ಕೊಂಡಿದ್ದಾನೆ, ಉತ್ತರ ಕೊಡಬೇಕು ನರೇಂದ್ರ ಮೋದಿ ಅವರು ಇವತ್ತು ಕರ್ನಾಟಕದಲ್ಲಿ. ಹಾಗೂ ಅಂತಹ ತಿಂದ ಮನೆಗೆ, ಊಟ ಕೊಟ್ಟ ಮನೆಗೆ, ಉಂಡ ಮನೆಗೆ ಕನ್ನ ಹಾಕಿದಾರಲ್ಲ ಬಿಜೆಪಿಯವರ ಸ್ನೇಹಿತರಾದಂಥ ಜನತಾದಳದವರು, ಅವರ ಕುಟುಂಬದವರು. ಇದ್ರ ಬಗ್ಗೆ ನರೇಂದ್ರ ಮೋದಿಯವರೇ ನೀವೇನು ಹೇಳ್ತೀರಾ? ಇದೇನಾ ನಿಮಗೆ ಧರ್ಮ ಹೇಳ್ಕೊಟ್ಟಿರೋದು? ಮಹಿಳೆಯರ ಅತ್ಯಾಚಾರ ಮಾಡಿ, ಮಹಿಳೆಯರ ಮಾಂಗಲ್ಯವನ್ನು ಕಿತ್ತುಕೊಳ್ಳಿ, ಸಂಸಾರಗಳನ್ನು ಬೀದಿಗೆ ತಗೊಂಡು ಬನ್ನಿ, ಅವರನ್ನು ಅವಮಾನ ಮಾಡಿ, ಮಹಿಳೆಯರನ್ನು ವಿವಸ್ತ್ರಗೊಳಿಸಿ ವಸ್ತ್ರಾಪರಣ ಮಾಡುವಂಥದ್ದೇನಾ? ಅದಕ್ಕೇನಾ ನೀವು JDS ಅವ್ರ ಜೊತೆಗೆ ಕೈ ಜೋಡಿಸಿರೋದು? ಹಾಗಾಗಿ ಇದರಲ್ಲಿ ಸಮವಾದಂಥ ಪಾಲು ನರೇಂದ್ರ ಮೋದಿಯವರ ಹತ್ರನೇ ಬಂದು ನಿಲ್ಲುತ್ತೆ. ಮಾನ್ಯ ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು. ಈ ಅತ್ಯಾಚಾರವನ್ನು ಇಲ್ಲಿವರೆಗೂ ಕೂಡ ಒಂದು ಮಾತು ಕೂಡ ಖಂಡಿಸದೆ ಬಿಜೆಪಿಯವರು ಕೂಡ ಇದನ್ನು ಮುಚ್ಚಿ ಹಾಕುವಂಥ ಕೆಲಸ ಮಾಡಿ ಕರ್ನಾಟಕದ ಇಡೀ ಮಹಿಳೆಯರಿಗೆ ಅವಮಾನವನ್ನು ಮಾಡಿರೋದಷ್ಟೇ ಅಲ್ಲ, ಈ ಅತ್ಯಾಚಾರದಲ್ಲಿ ಅವರೂ ಕೂಡ ಅಬೆಟರ್ಸ್, ಭಾಗಿಗಳಾಗಿದ್ದಾರೆ. ಹಾಗಾಗಿ ನಾಚಿಕೆ ಆಗಬೇಕು ಬಿಜೆಪಿ ಮತ್ತು JDSನವರಿಗೆ. ಇಂಥ ಒಂದು ಹಗರಣದ ಬಗ್ಗೆ ಒಂದು ಮಾತು ಕೂಡ ಮಾತಾಡದೆ, ಒಂದು ಮಾತನ್ನು ಖಂಡಿಸುವ ಧೈರ್ಯ ಇಲ್ಲ ಅವರಿಗೆ. ಇಷ್ಟೆಲ್ಲ ಹಗರಣ ಆಗಿದ್ರೂ ಕೂಡ ಇದು ತಪ್ಪು, ಇಂಥವರನ್ನ ನಾವು ದೂರ ಹಾಕ್ತೇವೆ ಅಂತ ಹೇಳದೆ ಮುಚ್ಚಾಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇದನ್ನ ತನಿಖೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಆದೇಶ ಮಾಡಿದ್ರೆ ನಮ್ಮ ತನಿಖೆಯನ್ನ ಪ್ರಶ್ನೆ ಮಾಡಿ ಒಟ್ಟಾರೆ ಈ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣವನ್ನ ಮುಚ್ಚಿ ಹಾಕುವಂತ ಕೆಲಸ ಬಿಜೆಪಿ JDSನವರು ಮಾಡ್ತಾ ಇರೋದು ನಾಚಿಕೆಗೇಡಿನ ಸಂಗತಿ. ನೋಡಿ, ಕುಮಾರಸ್ವಾಮಿ ಅವರೊಬ್ಬರೇ ಅಲ್ಲ, ದೇಶದ ಮಾಜಿ ಪ್ರಧಾನಿಗಳು ಮಾನ್ಯ ದೇವೇಗೌಡರು ಇದಕ್ಕೆ ಉತ್ತರ ಕೊಡಬೇಕು. ಮಾನ್ಯ ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕು. ನಿಮ್ಮ ಮನೆ ಮೊಮ್ಮಗ, ನಿಮ್ಮ ಮಗ ಈ ತರಹ ಇಡೀ ಮಹಿಳೆಯರ ಕುಲಕ್ಕೆ, ಅದು ಎಷ್ಟು ಮಹಿಳೆಯರಿಗೆ ಈ ಥರ ಆಗಿದೆ ಅನ್ನೋದು ಇಲ್ಲಿವರೆಗೂ ಲೆಕ್ಕ ಇಲ್ಲ ಅಂತ ಕಾಣುತ್ತೆ. ಇಡೀ ಮಹಿಳಾ ಕುಲಕ್ಕೆ ಈ ಥರ ಅತ್ಯಾಚಾರ ಮಾಡ್ತಾ ಇದ್ರೆ ನೀವು ಇಷ್ಟು ದಿನ ನೋಡಿಕೊಂಡು ಏನು ಮಾಡ್ತಾ ಇದ್ರಿ? ಅವನಿಗೆ ಪುಸಲಾಯಿಸ್ಕೊಂಡೇ ಬಂದ್ರಿ, ಅವನಿಗೆ MP ಮಾಡಿದ್ರಿ, ಅವರ ಮನೆಗೆ ಎಲ್ಲ ಅಧಿಕಾರ ಕೊಟ್ರಿ. ಅಲ್ಲಿಗೆ ನೀವು ಕೂಡ ಅವ್ರು ಮಾಡಿದ್ದೇ ಸರಿ ಅಂತ ಇಲ್ಲಿವರೆಗೂ ಸಮರ್ಥನೆ ಮಾಡ್ಕೊಂಡು ಬಂದಿದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.